ಸರ್ಕಾರಿ ಶಾಲಾ ಮಕ್ಕಳು ಕುಡಿಯುವ ಹಾಲಿನ ಪೌಡರ್ ಶೌಚಾಲಯದಲ್ಲಿ ಶೇಖರಣೆ. ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರಿಂದ ಎಡವಟ್ಟು. ನಿಪ್ಪಾಣಿ ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 3ರಲ್ಲಿ ನಡೆದ ಘಟನೆ. ಆ ಎಣ್ಣೆ ಪ್ಯಾಕೆಟು ಕ್ಲೀನ್ ಮಾಡಕ್ಕೆ ತೆಗೆದ ಇಲ್ಲೆಲ್ಲ ತೊಗೊಂಡು ಹೋಗಿದ್ದಾರೆ ಅವರು. ಹೋಗ್ಯಂತ ತೊಗೊಂಡು ಹೋಗ್ಯಾರ. ಒಂದು ಉಳಿದಿದ್ದು ಅಷ್ಟೇ ಸಿಕ್ಕಿದ್ದು ನಮ್ಗೆ. ನಾವು ಓದಿರ್ತೀವಿ ಅವ್ರು ರೂಮ್ ಇಲ್ಲ ಇಲ್ಲ ಅವ್ರು ಇಡಾಕ್ ಬಂದವ್ರು. ಇಲ್ಲಿಂದ ತೊಗೊಂಡ ಅಲ್ಲಿ ಆ ಸೈಡ್ದಾಗ ಇಟ್ಟಾರ ಸರ್. ಅಲ್ಲಿ ನಂಗೆ ಸೈಡ್ದಾಗ ಸಿಕ್ಕು ಹಾಲಿನ ಪ್ಯಾಕೆಟ್ಗಳು. ಬಾತ್ರೂಮ್ ಬಾಗಲ ತೆಗೀರಲ್ಲ. DDP ಬರಕಬೇಕು ಇವತ್ತು. ಇಲ್ಲ ಅದನ್ನು ಕರೆಸ್ಕೊಂಡು DDP ಈಗೆಲ್ಲ ಸಿಕ್ಕತ್ ಸಾಕು ಬಿಡ್ರಿ. ಅದು ನಿಲ್ತಾರ ಅದನ್ನ ಹೊರಗೆ ತೆಗಿಬೇಕ್ರಲ್ಲ. ನಿಮ್ ತೆಗಿಯಕ್ ಬರೋದಲ್ರಿ. ಬಾತ್ರೂಮ್ ಬಾತ್ರೂಮ್ ಅಲ್ಲ ಇದು, ಲೇಡೀಸ್ ಬಾತ್ರೂಮ್ ಇದೆ. ಇದನ್ನ ಅಲ್ಲಿ ಇಡ್ರಿ. ವಿವೋ ಬರ್ಬೇಕಾದ್ರೆ ನಮಗೆ ವಿವೋ ಬರ್ತಾರ್ರಿ. ನಾನು ನಿಮಗಲ್ರಿ ನಮಗೆ ನೋಡಾಕ್ಬೇಕು. ಆಚೆ ಕಡೆ ಇಡ್ರಿ. ಒಂದೇ ಸಿಕ್ಕಂತ ಇಲ್ಲ ಇರ್ತಾನೆ. ಆಚೆ ಕಡೆ ಇಡ್ರಿ. ವಿವೋ ಬಂದ ಮೇಲೆ ತೋರ್ತಾರೆ. ಮಿಲ್ಕ್ ಪೌಡರ್ ಎಲ್ಲ ವೀಕ್ಷಕರೇ, ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ಪಟ್ಟಣದಲ್ಲಿ ಒಂದು ನಡೆದಿರುವ ಘಟನೆ. ಸರ್ಕಾರಿ ಶಾಲಾ ಮಕ್ಕಳಿಗೆ ಪೌಷ್ಟಿಕ ಆಹಾರಕ್ಕಾಗಿ ರಾಜ್ಯ ಸರ್ಕಾರದಿಂದ ಹಾಲಿನ ಪೌಡರ್ ವಿತರಣೆ ಮಾಡಲಾಗಿತ್ತು. ಅಕ್ರಮವಾಗಿ ಹಾಲಿನ ಪೌಡರ್ ಶೌಚಾಲಯದಲ್ಲಿ ದಾಸ್ತಾನು ಮಾಡಿದ ಮುಖ್ಯ ಶಿಕ್ಷಕಿ. ಈ ಕುರಿತಂತೆ ನಿಖರ ಮಾಹಿತಿ ಮೇರೆಗೆ ಹಾಲಿನ ಪೌಡರ್ ಬಗ್ಗೆ ಪರಿಶೀಲನೆ ನಡೆಸಿದ ಕನ್ನಡ ಪರ ಹೋರಾಟಗಾರರು ಪರಿಶೀಲನೆ ಸಂದರ್ಭದಲ್ಲಿ ಶೌಚಾಲಯದಲ್ಲಿ ಹಾಲಿನ ಪೌಡರ್ ಶೇಖರಣೆ ಮಾಡಿರುವುದಾಗಿ ದೃಢವಾಗಿದೆ. ನಮಸ್ಕಾರ ರೀ. ನಾನು ಕಪಿಲ್ ಕಮ್ತೆ, ಕರ್ನಾಟಕ ರಕ್ಷಣಾ ವೇದಿಕೆ ನಿಪ್ಪಾಣಿ ತಾಲೂಕು ಅಧ್ಯಕ್ಷರು. ನನಗೆ ಒಂದು 2-3 ದಿವಸ ಹಿಂದೆ ಇದನ್ನು ಒಂದು ಇಂಟಿಮೇಷನ್ ಬಂದಿದ್ದು, ಇಲ್ಲ ಹಾಲಿನ ಪ್ಯಾಕೆಟ್ ಇಲ್ಲಿ ಹಾವಳಿ ನಡೀತಾ ಇದೆ, ಹೊರಗಡೆ ಮಾರಾಟ ನಡೀತಾ ಇದೆ ಅಂತ ಕೇಳಲಿಕ್ಕೆ ಪಟ್ಟಿತ್ತು. ಅದರ ತಕ್ಕಂಗೆ ನಾನು ಇವತ್ತು ಬೆಳಗ್ಗೆ 10 ಗಂಟೆಗೆ ಸುಮಾರು 10 ಗಂಟೆಗೆ ಇಲ್ಲಿ ಬಂದೆ. ಮೇಡಮ್ ಅವ್ರನ್ನ ಕೇಳಿದೆ, HM ಅವ್ರಿಗೆ, ಮೇಡಮ್ ನಾನು ಟಾಯ್ಲೆಟ್ ನೋಡಬೇಕಾಗಿದೆ, ಟಾಯ್ಲೆಟ್ ಒಂದು ಸ್ವಲ್ಪ ತೋರಿಸ್ರಿ ಅಂದಾಗ ಅದ್ರ ಬಗ್ಗೆ ಅವರು ಏನೋ ಒಂದು 2 ತಾಸು ನಾನು ನಿಲ್ಸ್ಕೊಂಡ್ರು, ಯಾವುದೇ ಥರ ತೋರಿಸ್ಲಿಲ್ಲ. ಆಮೇಲೆ ಸುಮ್ಮನೆ ನಿಂತಿದ್ದೆ. ಆಮೇಲೆ ನೋಡ್ತೀನಿ ಹಿಂದಿನ ಬಾಗಿಲಲ್ಲೇ ಹುಡುಗರಿಗೆ ಒಂದು ಟೀಚರ್ನ ಕಳಿಸಿ ಅಲ್ಲಿಂದ ಹಾಲಿನ ಪ್ಯಾಕೆಟನ್ನು ಸಪ್ಲೈ ಆಗ್ತಿತ್ತು. ಆಚೆ ಕಡೆಯಿಂದ ನಮ್ಗೆ ಗೊತ್ತಾಗಿತ್ತು ಅನ್ನೋ